ನಮಸ್ಕಾರ ವೀಕ್ಷಕರೇ, ಆಗಸ್ಟ್ 1ರಿಂದ ನಿಮ್ಮ ದೈನಂದಿನ ಬದುಕಿನ ಮೇಲೆ ಹಾಗೆ ನಮ್ಮ ಜೇಬಿನ ಮೇಲೂ ನೇರ ಪರಿಣಾಮ ಬೀರುವ ಕೆಲವು ಪ್ರಮುಖ ನಿಯಮಗಳು ಬದಲಾಗಲಿವೆ. ಹೌದು, ಆಗಸ್ಟ್ 1ರಿಂದ ಭಾರತದಾದ್ಯಂತ ಸಾರಿಗೆ, ಬ್ಯಾಂಕಿಂಗ್, ಅಡುಗೆ ಗ್ಯಾಸ್ ಮತ್ತು ಅಂಚೆ ಇಲಾಖೆಯಲ್ಲಿ ಬರೋಬ್ಬರಿ 5 ಪ್ರಮುಖ ಹೊಸ ಬದಲಾವಣೆಗಳು ಜಾರಿಗೆ ಬರ್ತಿವೆ. ಈ ನಿಯಮಗಳನ್ನು ನೀವು ಸರಿಯಾಗಿ ತಿಳಿದುಕೊಳ್ಳದಿದ್ರೆ ಟೋಲ್ ಪ್ಲಾಜಾದಲ್ಲಿ ತೊಂದರೆ ಅನುಭವಿಸಬೇಕಾಗಬಹುದು, ಕ್ರೆಡಿಟ್ ಕಾರ್ಡ್ ಬಿಲ್ನಲ್ಲಿ ಜೇಬಿಗೆ ಕತ್ತರಿ ಬೀಳಬಹುದು ಅಥವಾ ರೈಲು ಟಿಕೆಟ್ ಸಿಗದೆ ಪರದಾಡಬೇಕಾಗಬಹುದು. ಹಾಗಾದ್ರೆ ಆ 5 ಮುಖ್ಯ ಬದಲಾವಣೆಗಳು ಯಾವುವು? ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಮತ್ತು ಇದೇ ರೀತಿಯಲ್ಲಿ ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಮತ್ತು ಅತಿ ಮುಖ್ಯವಾದ ಬದಲಾವಣೆ ಅಂದ್ರೆ ಅದು ಅಡುಗೆ ಅನಿಲ ಅಂದ್ರೆ LPG ಸಿಲಿಂಡರ್ ದರ ಪರಿಷ್ಕರಣೆ. ಪ್ರತಿ ತಿಂಗಳ 1ನೇ ತಾರೀಕಿನಂತೆ ತೈಲ ಮಾರುಕಟ್ಟೆ ಕಂಪನಿಗಳು ಆಗಸ್ಟ್ 1ರಂದು ಕೂಡ ಗೃಹ ಬಳಕೆಯ ಮತ್ತು ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆಗಳನ್ನು ಪರಿಶೀಲಿಸಲಿವೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಮಾರುಕಟ್ಟೆಯಲ್ಲಿ ಏರಿಳಿತಗಳಾಗ್ತಾ ಇದ್ದು, ಇದರ ನೇರ ಪರಿಣಾಮ ಸಿಲಿಂಡರ್ ಬೆಲೆಗಳ ಮೇಲೆ ಬೀರುವ ಸಾಧ್ಯತೆ ಇದೆ. ಒಂದು ವೇಳೆ ಕಮರ್ಷಿಯಲ್ ಸಿಲಿಂಡರ್ ದರ ಹೆಚ್ಚಾದ್ರೆ ಹೋಟೆಲ್, ರೆಸ್ಟೋರೆಂಟ್ಗಳ ಊಟದ ಬೆಲೆ ಹಾಗೂ ಆನ್ಲೈನ್ ಫುಡ್ ಡೆಲಿವರಿ ವೆಚ್ಚಗಳು ದುಬಾರಿಯಾಗಲಿವೆ. ಇದು ಸಾಮಾನ್ಯ ಜನರ ಮಾಸಿಕ ಬಜೆಟ್ ಮೇಲೆ ನೇರ ಪರಿಣಾಮ ಬೀರಲಿದೆ. ಇನ್ನು ಎರಡನೇ ದೊಡ್ಡ ಬದಲಾವಣೆ ನಮ್ಮ ಭಾರತೀಯ ರೈಲ್ವೆಗೆ ಸಂಬಂಧಿಸಿದ್ದು. ನೀವು ಹೆಚ್ಚಾಗಿ ತತ್ಕಾಲ್ ಟಿಕೆಟ್ ಪಡೆದು ಪ್ರಯಾಣಿಸುವವರಾಗಿದ್ರೆ ನಿಮ್ಗೊಂದು ಬಿಗ್ ರಿಲೀಫ್ ಸುದ್ದಿ ಇದೆ. ಆಗಸ್ಟ್ 1ರಿಂದ ರೈಲ್ವೆ ರಿಸರ್ವೇಶನ್ ಕೌಂಟರ್ಗಳಲ್ಲಿ ತಾತ್ಕಾಲ್ ಟಿಕೆಟ್ ಬುಕಿಂಗ್ ಪ್ರಕ್ರಿಯೆಯನ್ನು ಇನ್ನಷ್ಟು ಸುಲಭಗೊಳಿಸಲಾಗಿದೆ. ಈ ಹಿಂದೆ ಟೋಕನ್ ಪಡೆಯಲು ಒಂದು ಲೈನ್, ಟಿಕೆಟ್ ಬುಕಿಂಗ್ಗೆ ಮತ್ತೊಂದು ಲೈನ್ನಲ್ಲಿ ಗಂಟೆಗಟ್ಟಲೆ ಕಾಯಬೇಕಿತ್ತು. ಆದರೆ ಈಗ ಟೋಕನ್ ವಿತರಣೆ ಮತ್ತು ಟಿಕೆಟ್ ಬುಕಿಂಗ್ ಸಮಯವನ್ನ ಒಂದೇ ಬಾರಿಗೆ ಸಂಯೋಜಿಸಲಾಗಿದೆ. ಇದರಿಂದ ಪ್ರಯಾಣಿಕರ ಸಮಯ ಉಳಿತಾಯವಾಗುವುದಷ್ಟೇ ಅಲ್ಲದೆ ಟಿಕೆಟ್ ಕಾಳಸಂತೆಗೆ ಸಂಪೂರ್ಣ ಬ್ರೇಕ್ ಬೀಳಲಿದೆ. ಮೂರನೇ ಪ್ರಮುಖ ಬದಲಾವಣೆ ನಿಮ್ಮ ಬ್ಯಾಂಕ್ ಖಾತೆ ಹಾಗೂ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ್ದು. ಪ್ರಮುಖ ಬ್ಯಾಂಕ್ಗಳು ಆಗಸ್ಟ್ 1ರಿಂದ ತಮ್ಮ SMS ಶುಲ್ಕಗಳು ಮತ್ತು ಕ್ರೆಡಿಟ್ ಕಾರ್ಡ್ ರಿವಾರ್ಡ್ ಪಾಯಿಂಟ್ಸ್ ನೀತಿಯನ್ನು ಬದಲಾಯಿಸುತ್ತಿವೆ. ನೀವು ಕ್ರೆಡಿಟ್ ಕಾರ್ಡ್ ಬಳಸಿ ಕರೆಂಟ್ ಬಿಲ್, ಗ್ಯಾಸ್ ಬಿಲ್ ಪಾವತಿಸುತ್ತಿದ್ರೆ ಇನ್ಮುಂದೆ ಸಿಗುವ ರಿವಾರ್ಡ್ ಪಾಯಿಂಟ್ಸ್ ಕಡಿಮೆ ಆಗಲಿದೆ. ಇದರ ಜೊತೆಗೆ ಜುಲೈ 31ರೊಳಗೆ ITR ಫೈಲ್ ಮಾಡೋರಿಗೆ ಆಗಸ್ಟ್ 1ರಿಂದ ಆರ್ಥಿಕ ದಂಡ ಅನ್ವಯವಾಗಲಿದೆ. ಆದರೆ ಒಂದು ಒಳ್ಳೆಯ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಸೈಬರ್ ವಂಚನೆ ತಡೆಯಲು CKYC 2.0 ಜಾರಿಗೆ ತರಲಾಗ್ತಿದ್ದು, ಇನ್ಮುಂದೆ ಬ್ಯಾಂಕ್ ಖಾತೆ ತೆರೆಯಲು ಅಥವಾ ಮ್ಯೂಚುವಲ್ ಫಂಡ್ ಹೂಡಿಕೆಗೆ ಪದೇ ಪದೇ ಆಧಾರ್, ಪಾನ್ ಕಾರ್ಡ್ ಜೆರಾಕ್ಸ್ ಕೊಡುವ ಅಗತ್ಯ ಇರೋದಿಲ್ಲ. ನಾಲ್ಕನೇ ಮಹತ್ವದ ಬದಲಾವಣೆ ನಮ್ಮ ಅಂಚೆ ಇಲಾಖೆಯಿಂದ ಬಂದಿದೆ. ಆಗಸ್ಟ್ 1ರಿಂದ ಪೋಸ್ಟ್ ಆಫೀಸ್ನಲ್ಲಿ ದಾಖಲೆಗಳು ಮತ್ತು ಪಾರ್ಸಲ್ಗಳ ವರ್ಗೀಕರಣವನ್ನು ಸ್ಪಷ್ಟಪಡಿಸಲಾಗಿದೆ. ಬ್ಯಾಂಕ್ ಪಾಸ್ಬುಕ್, ಚೆಕ್ ಬುಕ್, ಡೆಬಿಟ್ ಕಾರ್ಡ್, ಆಧಾರ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಹಾಗೂ 500 ಗ್ರಾಂಗಿಂತ ಕಡಿಮೆ ತೂಕದ ರಾಖಿ ಅಥವಾ ಪತ್ರಗಳನ್ನ ದಾಖಲೆಗಳು ಅಂತ ಪರಿಗಣಿಸಿ ಕಡಿಮೆ ಶುಲ್ಕ ವಿಧಿಸಲಾಗುತ್ತದೆ. ಬೆಂಗಳೂರು, ದೆಹಲಿ, ಮುಂಬೈನಂತಹ ಮಹಾನಗರಗಳಲ್ಲಿ 24ರಿಂದ 48 ಗಂಟೆಗಳ ಜರೂರು ಸ್ಪೀಡ್ ಪೋಸ್ಟ್ ಸೇವೆ ಲಭ್ಯ ಇದ್ದು, ಕೇವಲ 38ರಿಂದ 186 ರೂಪಾಯಿವರೆಗೆ ದರ ನಿಗದಿಪಡಿಸಲಾಗಿದೆ. 5ನೇ ಹಾಗೂ ಅತ್ಯಂತ ತುರ್ತಾಗಿ ಗಮನಿಸಬೇಕಾದ ವಿಷಯ ಏನಂದ್ರೆ ಅದು ನಿಮ್ಮ ವಾಹನದ ಫಾಸ್ಟ್ ಟ್ರ್ಯಾಕ್ KYC. NPCI ಮಾರ್ಗದರ್ಶನದಂತೆ ಆಗಸ್ಟ್ 1ರಿಂದ ಕಡ್ಡಾಯ EKYC ನಿಯಮಗಳು ಜಾರಿಗೆ ಬರಲಿವೆ. ನಿಮ್ಮ ಫಾಸ್ಟ್ ಟ್ರ್ಯಾಕ್ ಖಾತೆಯ EKYC ಅಪೂರ್ಣವಾಗಿದ್ರೆ ಆಗಸ್ಟ್ 1ರ ನಂತರ ನಿಮ್ಮ ಫಾಸ್ಟ್ ಟ್ರ್ಯಾಕ್ ಖಾತೆ ಆಟೋಮೆಟಿಕ್ ಆಗಿ ಬ್ಲಾಕ್ ಆಗಲಿದೆ. ಒಮ್ಮೆ ಬ್ಲಾಕ್ ಆದ್ರೆ ಟೋಲ್ ಪ್ಲಾಜಾದಲ್ಲಿ ಕಪ್ಪು ಪಟ್ಟಿಗೆ ಸೇರಿ ದಂಡ ತೆರಬೇಕಾಗಬಹುದು. ಆದ್ದರಿಂದ ತಕ್ಷಣವೇ ನಿಮ್ಮ ಬ್ಯಾಂಕ್ ಆಫ್ ಅಥವಾ ಫಾಸ್ಟ್ ಟ್ರ್ಯಾಕ್ ಪೋರ್ಟಲ್ ತೆರೆದು EKYC ಸ್ಟೇಟಸ್ ಚೆಕ್ ಮಾಡಿಕೊಳ್ಳಿ. ನೋಡುತ್ತಿರಲು ವೀಕ್ಷಕರೇ, ಆಗಸ್ಟ್ 1ರಿಂದ ಜಾರಿಗೆ ಬರುವ ಈ ಬದಲಾವಣೆಗಳ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಹಾಗೂ ಕುಟುಂಬದವರಿಗೂ ಶೇರ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಧನ್ಯವಾದಗಳು.